ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ನಿನ್ನೆ ಇಂಟ್ರೋವಲ್ ಒಳಗೂ ಹೇಳಿದ್ದೆ ನಾನು ಸಿನಿಮಾ ಏನೇನಾಯಿತು ಅಂತ. ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯೋತ್ಸವ. ಕೆಂಪು ಕೋಟೆ ಮೇಲೆ ನಿಂತು ನರೇಂದ್ರ ಮೋದಿ ಅವರು ಆಕ್ರಮಣಕಾರಿಯಾದಂಥ ಭಾಷಣ ಮಾಡಿದರು. ಸುಮಾರು 78 ನಿಮಿಷಗಳ ಕಾಲ ಮಾತಾಡಿದರು. ಒಂದಕ್ಕಿಂತ ಒಂದು ಅದ್ಭುತವಾದ ಪಾಯಿಂಟ್ಗಳನ್ನು ಹೇಳಿದರು ಅನ್ನುವಂಥ ವಿಚಾರ ಹೇಳಿದೆ. ಅದರಲ್ಲಿ ಒಂದು ಪಾಯಿಂಟನ್ನು ಅವ್ರು ಹೇಳಿದರು. ಅದೇನಪ್ಪ ಅಂತಂದರೆ, ಜಂಗಲ್ ಮೇ ಜೋ ಥೇವು ನಕ್ಸಲ್ವಾದಿ ಓತೋ ಚಲೆ ಗಯೆ. ಕಾಡಿನಲ್ಲಿರುವಂಥ ನಕ್ಸಲರು ಹೊರಟು ಹೋದರು. ಜೋ ಅಭಿ ಶಹರ್ ಮೇ ಹೈ ಏ ದಿಮಾಗಿ ವಾಲಿ ನಕ್ಸಲ್ ಉನ್ಕೋ ಖತಮ್ ಕರ್ನೆ ಕಾ ಹಮಾರಾ ಇರಾದಾ ಹೈ. ನಗರದ ಒಳಗಡೆ ಇರುವಂಥ ಅರ್ಬನ್ ನಕ್ಸಲರು ಏನಿದ್ದಾರೆ, ದಿಮಾಗಿ ನಕ್ಸಲ್ವಾದಿ ಅಂತ ಎಂಥ ಒಳ್ಳೆಯ ಶಬ್ದ ಹುಡುಕ್ತಾರೆ ನೋಡ್ರಿ. ಮುಂಚೆ ಈ ಸಲೀಂ ಯಾದವ್ ಇದಲ್ಲ, ಆತನ ಬಗ್ಗೆ ರೈತರ ಹೋರಾಟ ಆದಮೇಲೆ ಒಂದು ಶಬ್ದವನ್ನು ಹೇಳಿದರು, ಆಂದೋಲನ ಜೀವಿ ಅಂತ ಹೇಳಿದರು. ಯಾರವನು ಅಂದ್ರೆ ಆಂದೋಲನ ಜೀವಿ. ರಾಹುಲ್ ಗಾಂಧಿಗೆ 2 ಹೆಸರು ಇಟ್ಟಿದ್ದಾರೆ. ಒಂದು ಶಹಜಾದ ಅಂತ ಹೇಳ್ತಿದ್ರು, ಶಹಜಾದ ಅನ್ನೋದು ಬಿಟ್ಬಿಟ್ರು. ಯಾವಾಗ ಈತ ಉಪದ್ವ್ಯಾಪ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಂದ ಬುದ್ಧಿ ಅಂತ ಹೇಳಿಕ್ಕೆ ಶುರು ಮಾಡಿದರು. ಇಲ್ಲಿವರೆಗೂ ರಾಹುಲ್ ಗಾಂಧಿಯ ಹೆಸರನ್ನೇ ಅವರು ಎಲ್ಲಿಯೂ ಉಲ್ಲೇಖ ಮಾಡೋದಿಲ್ಲ, ಪ್ರಸ್ತಾಪ ಮಾಡೋದಿಲ್ಲ. ಅದು ಈತನಿಗೆ ಇನ್ನಿಲ್ಲದ ಹಾಗೆ ಉರಿಯತ್ತೆ. ಮುಂಚೆ ಈತ ಮೋದಿಜಿ ಅಂತಿದ್ದ, ಈಗ ಜಿ ಅನ್ನೋದು ಬಿಟ್ಬಿಟ್ಟಿದ್ದಾನೆ, ಮೋದಿ ಅನ್ನಲಿಕ್ಕೆ ಶುರು ಮಾಡಿದ್ದಾನೆ. ಅಂದರೆ ಯಾವ ನಿಕೃಷ್ಟ ಸ್ಥಿತಿಗೆ ಹೋಗಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ವಿಷಯ ಅದಲ್ಲ, ವಿಷಯ ಅರ್ಬನ್ ನಕ್ಸಲ್ ಬಗ್ಗೆ ಮಾತಾಡಿದ ಕೂಡಲೇ ಎಲ್ಲರಿಗೂ ಬೆಂಕಿ ಹತ್ಕೊಂಡ್ಬಿಡ್ತು. ಅವ್ರು ಯಾರ ಹೆಸರು ಹೇಳಲಿಲ್ಲ. ದಿಮಾಗಿ ವಾಲಿ ಅರ್ಬನ್ ನಕ್ಸಲ್ಕು ಹಮ್ ಖತಮ್ ಕರ್ನಾ ಇಸ್ ದೇಶ ಕಾ ಭವಿಷ್ಯ ಕೇಲಿ ಅಂತ ಹೇಳಿದರು. ತಕ್ಷಣ ರಾಜೀವ್ ಶುಕ್ಲಾ ಬರ್ತಾನೆ. ಕಿಸ್ಕೆ ಬಾರೆ ಮೇ ಬೋಲ್ ರಹೆ ಹೈ ಯೇ, ಇಸ್ಕೆ ಬಾರೆ ಮೇ ಬೋಲ್ನಾ ಪಡ್ತಾ ಹೈ, ಕೋನ್ ಹೈ ಅರ್ಬನ್ ನಕ್ಸಲ್, ಕೋನ್ ಹೈ ದಿಮಾಗಿ ವಾಲೆ ನಕ್ಸಲ್ ಅಂತ ಕೇಳಕ್ಕೆ ಶುರು ಮಾಡ್ತಾನೆ. ಕಾಂಗ್ರೆಸ್ ದಿಮಾಗಿ ವಾಲಿ ನಕ್ಸಲ್ ಯಾರು ಅಂತ ಇವ್ನಿಗೆ ಹೇಳ್ಬೇಕಂತ ತನಗೆ ತಾನೇ ಕರ್ಕೋತಾ ಇದ್ದಾನೆ. ಇವನಿಗೆ ಅಷ್ಟು ಟೆನ್ಷನ್ ಶುರುವಾಗಿದೆ. ಇನ್ನು ಜಯರಾಮ್ ರಮೇಶ್, ನರೇಂದ್ರ ಮೋದಿಯವರು ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿಲ್ಲ, ಅಬ್ಯೂಸಿಂಗ್ ಸೈನ್ಸ್ನಲ್ಲಿ ಅವರು ಮಾಸ್ಟರಿ ತೊಗೊಂಡಿದ್ದಾರೆ ಅಂತ ಆತ ಹೇಳ್ತಾನೆ. ಅಂದರೆ ಈ ರೀತಿ ಅವಹೇಳನಕಾರಿಯಾಗಿ ಬೈಯುವುದರಲ್ಲಿ ಅವ್ರಿಗೆ ಮಾಸ್ಟರ್ ಡಿಗ್ರಿ ಸಿಕ್ಕಿದೆ, ಪೊಲಿಟಿಕಲ್ ಸೈನ್ಸ್ನಲ್ಲಿ ಅಲ್ಲ ಅಂತ ಜಯರಾಮ್ ರಮೇಶ್ ಹೇಳ್ತಾನೆ. ಅಂದರೆ ಜಯರಾಮ್ ರಮೇಶ್ಗೆ ಅವರು ಅರ್ಬನ್ ನಕ್ಸಲ್ ಅಂತ ಹೇಳಿಲ್ಲ, ದಿಮಾಗಿ ನಕ್ಸಲ್ವಾಲ ಅಂತ ಹೇಳಿಲ್ಲ. ಆದರೆ ತಮ್ಮ ಮೇಲೆ ತಾವೇ ಆರೋಪಿಸಿಕೊಳ್ಳುತ್ತಾ ನರೇಂದ್ರ ಮೋದಿಯವರ ಹಾಕಿರುವ ಬೆಂಕಿಗೆ ಇವರು ಬರ್ನಾಲ್ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಹೇಳಿದ್ದೆ, ಒಂದೇ ಮಾತ್ರ ಹೇಳುವ ಸಂದರ್ಭದಲ್ಲಿ ಹೇಗೆ ಚಡಪಡಿಸಿಬಿಟ್ರು ಸೋನಿಯಾ ಗಾಂಧಿ ಅಂತ. ಅದಕ್ಕೆ ಜಯರಾಮ್ ರಮೇಶ್ ಸ್ಪಷ್ಟೀಕರಣ ಕೊಟ್ಟ. ನೋಡಿ, ಇವರು ಸ್ಪಷ್ಟೀಕರಣ ಎಷ್ಟು ಅಪ್ರಬುದ್ಧವಾಗಿರುತ್ತೆ, ಎಷ್ಟು ಎಳಸಾಗಿರುತ್ತೆ, ಒಂದಕ್ಕೊಂದು ಸಂಬಂಧ ಇರಲ್ಲ ಅನ್ನೋದಕ್ಕೆ ಎಲ್ಲ ಮಾಧ್ಯಮದವ್ರು ಬಂದು ಹಿಡ್ಕೊಂಬಿಟ್ರಿ ಇವನ್ನ. ಅಲ್ರಿ, ನಿಮ್ಮ ಸೋನಿಯಾ ಗಾಂಧಿಯವರು ಒಂದೇ ಮಾತ್ರ ಹೇಳುವಾಗ ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡಿಬಿಟ್ರು, ನಿಲ್ಲಿಸು ಅಂತ ಹೇಳಿಕ್ಕೆ ಶುರು ಮಾಡಿದರು, ಸಿಟ್ಟು ಮಾಡ್ಕೋತಾ ಇದ್ರು. ಏನ್ರಿ ನೀವು, ಮೊನ್ನೇನು ಸಂಸತ್ನಲ್ಲಿ ಪಾಸ್ ಆಗಿದೆ ಅದು ಒಂದೇ ಮಾತ್ರ ರಾಷ್ಟ್ರೀಯ ಗಾಯನ ಅಂತ, ಅದನ್ನು ಹೇಳಲಿಕ್ಕೆ ಸೋನಿಯಾ ಗಾಂಧಿ ತಯಾರಿಲ್ಲ ಅಂದರೆ ಹೆಂಗೆ ಅಂತ ಅಟ್ಯಾಕ್ ಮಾಡಿದರು. ಜಯರಾಮ್ ರಮೇಶ್ ಹೇಳ್ತಾರೆ, ತುಂಬ ಹೊತ್ತಿನಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿಂತುಕೊಂಡಿದ್ದರು, ಅವರಿಗೆ ಕುರ್ಚಿಯನ್ನು ಹುಡುಕಾಡ್ತಾ ಇದ್ದರು. ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಮುತ್ತಿಯಾಗೆ ಕುರ್ಚಿ ಹುಡುಕ್ತಾ ಇದ್ರಂತೆ, ಅದಕ್ಕೆ ಅವರು ರಾಷ್ಟ್ರೀಯ ಗಾಯನ ನಡೆಯೋ ಸಂದರ್ಭದಲ್ಲಿ ಆಚೆ ಈಚೆ ಓಡಾಡ್ತಾ ಇದ್ರಂತೆ. ಹೌದಪ್ಪ, ಸೋನಿಯಾ ಗಾಂಧಿ ಹೈಕಮಾಂಡು, ಆಕೆ ಆಚೆ ಈಚೆ ಹುಡುಕ್ತಾ ಇದ್ರೆ 15 ಜನ ಪೇದೆಗಳು ಆಚೆ ಈಚೆ ಇವ್ರಿಗೆ ನಿಂತಿರ್ತಾರೆ. ಯಾಕೆ ಹಂಗಾರೆ ಕುರ್ಚಿ ತಂದು ಹಾಕಲಿಲ್ಲ ಮಲ್ಲಿಕಾರ್ಜುನ ಮುತ್ತಿಯಾಗೆ? ಹಾಕ್ಬೇಕಲ್ವ. ಅವ್ರು ಏನು ಕೇಳ್ತಾ ಇದ್ರು? ಅವರು ಒಂದೇ ಮಾತ್ರ ನಮ್ಗೆ ಅವಮಾನ ಮಾಡ್ತಿರ್ಲಿಲ್ಲ, ಅವರು ಕುರ್ಚಿ ಹುಡ್ಕೊಂಡು ಹೋಗಿದ್ರು. ಕುರ್ಚಿ ಹುಡ್ಕೊಂಡು ಹೋದವರು ಕುರ್ಚಿ ಯಾಕೆ ಬರಲಿಲ್ಲ ಹಂಗಾರೆ? ಎದ್ದೇ ನಿಂತಿದ್ರಲ್ಲ ಮಲ್ಲಿಕಾರ್ಜುನ ಮುತ್ತಿ ಅಷ್ಟೊತ್ತು ತನಕ, ಇಡೀ ಕಾರ್ಯಕ್ರಮ ಮುಗಿಯೋ ತನಕ. ಅದಕ್ಕಿಂತ ಮಜಾ ಇನ್ನೊಂದು, ಈ ಮಲ್ಲಿಕಾರ್ಜುನ ಮುತ್ತಿ ಅಂತ ಕೇಳ್ಬೇಕು ನೀನು. ಈತ ಭಾಷಣ ಮಾಡ್ತಾ ಹೇಳ್ತಾರೆ, ಈ ದೇಶದಲ್ಲಿ ಏನೇನು ಸಾಧನೆಗಳಾಗಿದ್ದಾವೆ 12 ವರ್ಷಗಳಲ್ಲಿ, ಅವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದವು ಅಂತ. ಈ ಮಾತಿಗೆ ನಗಬೇಕು, ಅಳಬೇಕು, ನಗುವುದಾದರೆ ಎಲ್ಲಿಂದ ನಗಬೇಕು, ಅಳೋದಾದರೆ ಎಲ್ಲಿಂದ ಅಳಬೇಕು ನನಗಂತೂ ಅರ್ಥ ಆಗಲ್ಲ. ಅಲ್ಲ ರೀ, 12 ವರ್ಷದಿಂದ ನರೇಂದ್ರ ಮೋದಿ ಅಧಿಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಅವರು ಸಂಕಲ್ಪ ಮಾಡಿದ್ದಾರೆ, ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಕಾಂಗ್ರೆಸ್ಸಿನಿಂದಾಗಿ ಇವೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕೇವಲ ಹೆಸರು ಬದಲಿಸೋ ಕೆಲಸವನ್ನು BJP ಮಾಡಿದೆ, ಉಳಿದ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಅಂದರೆ ಆತ ಹೇಳೋದೇನೆಂದರೆ, ಈಗ ನರೇಂದ್ರ ಮೋದಿ ಏನೇನು ಮಾಡಿದಾರೋ ಇದಕ್ಕೆ ಶಂಕುಸ್ಥಾಪನೆ ಮಾಡಿದವರು ಅಥವಾ ಅಡಿಗಾಲಿಟ್ಟವರು ಅಥವಾ ಅದರ ಆಲೋಚನೆ ಮಾಡಿದವರು, ಹಿಂಗಾಗಬೇಕು ಅಂತ ಆಶಿಸಿದವರು, ಬಯಕೆ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಮಾಡಿದವರು ಕಾಂಗ್ರೆಸ್ನವರು. ಅವ್ರು ಏನು ಅಂದ್ಕೊಂಡಿದ್ರದನ್ನ ಇವರು ಮಾಡಿ ತೋರಿಸಿದ್ದಾರೆ, ಇವ್ರದ್ದೇನು ಹೆಚ್ಚುಗಾರಿಕೆ ಇಲ್ಲ ಅಂತ. ಯಾವ ಮಟ್ಟಿಗೆ ಈ ಮನುಷ್ಯ ಸುಳ್ಳು ಹೇಳ್ತಾರೆ. ವಯಸ್ಸೇನು ಕಾಲ ಏನ್ರಿ, ಮನುಷ್ಯ ಹಿಂಗೆ ಮಾತಾಡ್ತಾರಲ್ರಿ. ನಿನ್ನೆ ಅವ್ರು ಮಾತಾಡಿದ್ದನ್ನು ಹೇಳಿದೆ ನಾನು.
RSS BJP ಸರ್ಪ ನಮಾಜ್ ಮಾಡೋದು ಬಿಟ್ಟು ಅವ್ರು ಹೊಡೆದು ಸಾಯಿಸ್ಬೇಕು ನೀವು ಅಂತ ಹೇಳಿದರು. ಕೇಸ್ ಹಾಕಲ್ಲ ನಮ್ಮಲ್ಲಿ, ಅದೇ ಭಾಳ ಆಶ್ಚರ್ಯ. ಇನ್ನೊಂದು ಭಾಳ ಮಜಾ, ನನಗೆ ಈ ನರೇಂದ್ರ ಮೋದಿಯವರ ಕಾನ್ವಾಯ್ ಬಂತು ನಿನ್ನೆ ಬೆಳಿಗ್ಗೆ. ಅವರು ಕೆಂಪುಕೋಟೆಗೆ ಬರುವ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಬ್ಲ್ಯಾಕ್ ಕಲರ್ ಕಾರ್ ಕಾನ್ವಾಯ್ ಹೆಂಗಿತ್ತು ಅಂದರೆ ನೋಡಬೇಕು, ಎರಡು ಕಣ್ಣು ಸಾಲೋದಿಲ್ಲ, ಆ ರೀತಿಯಾದ ಕಾನ್ವಾಯ್ ಬರುತ್ತೆ. ಅವ್ರನ್ನ ರಾಜನಾಥ್ ಸಿಂಗ್ ಮತ್ತು ಇತರರು ಅವರು ಬರಮಾಡಿಕೊಳ್ತಾರೆ. ಅಲ್ಲಿಂದ ಟಿ ವಿಯಲ್ಲಿ ನರೇಂದ್ರ ಮೋದಿಯವರು ಕೆಂಪು ರುಮಾಲು ಸುತ್ತಕೊಂಡು ನಡ್ಕೊಂಬರ್ದು. ನರೇಂದ್ರ ಮೋದಿ ನಡುವೆ ಶೈಲಿ ಗೊತ್ತಿದೆ ನಿಮಗೆ, ಅವ್ರು ಆಚೆ ಈಚೆ ಯಾರು ಇರೋದಿಲ್ಲ, ಅವರೊಬ್ಬರೇ ಆನೆ ನಡೆದತ್ತೆ ಹಾದಿ ಅನ್ನೋ ಥರ ನಡೀತಾ ಇರ್ತಾರೆ. ಇದನ್ನು ನೋಡಿಕೊಂಡು ಯಾರಿಗಾದರೂ ಸಹಿಸಲಿಕ್ಕಾಗತ್ತನ್ರಿ ವಿಪಕ್ಷದವರಿಗೆ? ಸುಮ್ಮನೆ ಆಲೋಚನೆ ಮಾಡಿ ನೀವು. ಯಾಕೆ ಸೋನಿಯಾ ಗಾಂಧಿ ಬರೋದಿಲ್ಲ, ಯಾಕೆ ಮಲ್ಲಿಕಾರ್ಜುನ ಮುತ್ಯ ಬರೋದಿಲ್ಲ, ಯಾಕೆ ರಾಹುಲ್ ಗಾಂಧಿ ಬರೋದಿಲ್ಲ? ರಾಹುಲ್ ಗಾಂಧಿ ಕಳೆದ 2-3 ವರ್ಷದಿಂದ ಬರ್ತಾಯಿಲ್ಲ. ಕಾರಣ ಕೇಳಿದ್ರೆ ನನ್ನ ಹಿಂದಿನ ಸೀಟ್ನಲ್ಲಿ ಕೂಡಿಸ್ತಾರೆ, ನಾನು ಕೊಡಬೇಕಾದ ಗೌರವ ಕೊಡೋದಿಲ್ಲ ಇವರು, ಅದಕ್ಕೆ ನಾ ಬರೋದಿಲ್ಲ ಅಂತ ಕಾರಣ ಹೇಳ್ತಾರೆ. ಉದ್ದೇಶ ಅದಲ್ಲ. ಯಾವ ದೇಶವನ್ನು ನಾನು ಆಳಬೇಕೋ, ಇಲ್ಲ ನನ್ನ ತಾಯಿ ಆಳಬೇಕೋ, ಇಲ್ಲ ನನ್ನ ಅಜ್ಜಿ ಆಳಬೇಕೋ, ಅಥವಾ ನಮ್ಮ ಮುತ್ತಜ್ಜ ಆಳಬೇಕೋ, ಇಲ್ಲ ಅಂದರೆ ನಾವು ಇಟ್ಕೊಂಡಂಥ ಗುಮಾಸ್ತರ ರೀತಿಯ ಮನಮೋಹನ್ ಸಿಂಗ್ ಥರದ ಗುಲಾಮರು ಯಾರಾದರೂ ಆಳಬೇಕೋ, ಅದನ್ನು ಬಿಟ್ಟು ಅದು ಯಾರೋ ಚಾಯ್ವಾಲ ಬಂದು ಆಳ್ತಾರಂತೆ, ಅವರು ಕಾನ್ವಾಯ್ನಲ್ಲೇ ಬರ್ತಾರಂತೆ, ಅವ್ರು ಬಂದ ತಕ್ಷಣ ಎಲ್ಲ ನಿಂತು ಮೋದಿಜಿ ಮೋದಿಜಿ ಜಿಂದಾಬಾದ್ ಅಂತಾರಂತೆ. ನಾವು ಇವರು ಕರತಾಡನ ಮಾಡುವುದು, ಇವರ ಭಾಷಣವನ್ನು ಕೇಳಲಿಕ್ಕೆ ನಾವು ಯಾಕೆ ಬರಬೇಕು ಅಂತ 3 ವರ್ಷದಿಂದ ಬರ್ತಾಯಿಲ್ಲ. ಸಹಿಸಲಿಕ್ಕಾಗೋದಿಲ್ಲ. ಇನ್ನೂ ಒಂದು ವಿಷಯವನ್ನು ನೀವು ಗಮನಿಸ್ಬೇಕು. ಏನು ಗಮನಿಸ್ಬೇಕಪ್ಪ ಅಂದರೆ, ಈ ಮನಮೋಹನ್ ಸಿಂಗ್ ಕೂಡ ಇದೇ ಕೆಂಪುಕೋಟೆ ಮೇಲೆ ಬಂದು ಭಾಷಣ ಮಾಡ್ತಾಯಿದ್ರು. ಮಾಡುವಾಗ ದೊಡ್ಡ ಗ್ಲಾಸ್ ಕ್ಯೂಬಿಕಲ್ ಅವ್ರ ಮುಂದೆ, ಅದರ ಹಿಂದುಗಡೆ ಅಡಿಕೊಂಡು ನಿಂತು ಈ ಮನುಷ್ಯ ಸ್ತಬ್ಧ ಸ್ವರದಲ್ಲಿ, ಅಂದರೆ ಏರಿಳಿತವೇ ಇರೋದಿಲ್ಲ, ಸ್ತಬ್ಧವಾದಂಥ ಸ್ವರ, ಆ ಸ್ವರದಲ್ಲಿ ಆತ ಭಾಷಣವನ್ನು ಓದ್ತಾಯಿದ್ರು ಮನಮೋಹನ್ ಸಿಂಗ್. ಪ್ರೋಟೋಕಾಲ್ ಪ್ರಕಾರ ಎಲ್ಲ ಅಧಿಕಾರಿಗಳು, ಸೇನೆ, ಕವಾಯತ್ತು ಏನೇನಾಗಬೇಕೋ ಮೆರವಣಿಗೆ ಎಲ್ಲ ಆಗೋದು. ನರೇಂದ್ರ ಮೋದಿ ಬಂದ ಮೇಲೆ ಮೊದಲೇದಾಗಿ ಯಾವ ಅತಿ ಥ್ರೆಟ್ ಇರುವಂಥ ನರೇಂದ್ರ ಮೋದಿಯವರು ಗ್ಲಾಸ್ ಕ್ಯೂಬಿಕಲನ್ನು ತೆಗೆದು ಬಿಸಾಕು, ಗುಂಡು ಹೊಡೆದ್ರೆ ಹೊಡಿಲಿ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಆ ರೀತಿಯ ಶೌರ್ಯವನ್ನು ಮೆರಿತಾ ಓಪನ್ ಆಗಿ ಮಾತಾಡ್ತಾರೆ. ಯಾವ ಗ್ಲಾಸ್ ಕ್ಯೂಬಿಕಲ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹಾಗೆ ನೋಡಿದರೆ ಅತಿ ಹೆಚ್ಚು ಬೆದರಿಕೆ ಇರೋದು ನರೇಂದ್ರ ಮೋದಿಗೆ. ಯಾವಾಗಿಂದ 2002 ಫೆಬ್ರವರಿ ಏನು ಗೋಧ್ರಾ ಹತ್ಯಾಕಾಂಡ ಆಯ್ತಲ್ಲ, ಅವತ್ತಿಂದ ಅವ್ರ ಮೇಲೆ ಸಂಚು ಮಾಡ್ಕೊಂಡು ಕೂತಂಥ ದೊಡ್ಡದಾದ ಪಡೆ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕಾಯ್ಕೊಂಡು ಕೂತಿದೆ. ಆದರೆ ನರೇಂದ್ರ ಮೋದಿ ಗ್ಲಾಸ್ ಕ್ಯೂಬಿಕಲ್ ಯೂಸ್ ಮಾಡಲು ಓಪನ್ ಆಗಿ ಮಾತಾಡ್ತಾರೆ. ಇದೇನಾಗತ್ತೆ, ಇದೆಲ್ಲವನ್ನೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಗೆ ಇವರೆಲ್ಲ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಇವರು ಪ್ರತಿ ನಡೆಯಲ್ಲಿ, ನರೇಂದ್ರ ಮೋದಿಯವರ ಪ್ರತಿ ನಡೆಯಲ್ಲಿ, ಸರ್ಕಾರದ ಪ್ರತಿ ಚರ್ಯೆಯಲ್ಲಿ ತಪ್ಪನ್ನು ಹುಡುಕುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ನಿನ್ನೆ ಈ ರೇವಂತ್ ರೆಡ್ಡಿ ಒಂದು ಮಾತು ಹೇಳಿದ್ರು, ಮುಸಲ್ಮಾನ ಸಮುದಾಯದಲ್ಲೇ ಮಾಡಿದಂಥ ಭಾಷಣ ಆಯಿತು. ಮೈನಾರಿಟಿ ಬಚ್ಚೆ ಸ್ಕಿಲ್ಡ್ ಲೇಬರ್ ಹೈ, ದೇಖೆ ತೋ सीख लेते, पढ़े तो भूल जाते. आप लोगों का आदत है, अगर कुछ भी दे दो, राफेल भी आप हाथ में दे दो, आप खोल के फिर जमा करके दे देते. ಆತ ಹೇಳ್ತಾನೆ, ಮುಸಲ್ಮಾನರು ರಿಪೇರಿ ಕೆಲಸದಲ್ಲಿ ನಿಪುಣರು, ಅವರು ಕಾರ್ ಬಿಚ್ಚಬೇಕಾದ್ರೆ ಜೋಡಿಸ್ತಾರೆ, ರಫೇಲ್ ವಿಮಾನವನ್ನು ಕೊಟ್ಟರೆ ಅದನ್ನೂ ಬಿಚ್ಚಬೇಕಾದ್ರೆ ಜೋಡಿಸ್ಬಿಡ್ತಾರೆ. ದೇ ಆರ್ ಸ್ಕಿಲ್ಫುಲ್ ಪರ್ಸನ್ಸ್. ಪಂಚರ್ ಹಾಕ್ತಾರೆ, ಕಾರು ರಿಪೇರಿ ಮಾಡ್ತಾರೆ, ಬ್ಯಾಟ್ರಿ ಜೋಡಿಸ್ತಾರೆ, ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ನಿಜ, ಅದು ಸುಳ್ಳೇನಲ್ಲ. ಅವ್ರಿಗೆ ಕಸುಬು ಬಂದಾಗೆ ಬೇರೆ ಯಾರಿಗೂ ಬರೋದಿಲ್ಲ. ಶಾರ್ಟ್ಕಟ್ ಮಾಡಬೇಕು ಅಂದರೆ, ಅದನ್ನು ಉಲ್ಟಾ ಸೀದಾ ಮಾಡಬೇಕು ಅಂದರೆ, ಎಲ್ಲವನ್ನೂ ಮಾಡೋದ್ರಲ್ಲಿ ನಿಪುಣರು ಯಾರು ಅಂತ ಕೇಳಿದ್ರೆ ಸಾಬ್ರೆ ಆ ಕೆಲಸ ಮಾಡಿದ್ರೆ ನಿಷ್ಣಾತರವರು. ಆದರೆ ಓದು ಅಂದರೆ ಅವ್ರ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಆತ ಹೇಳ್ದ. ರೇವಂತ್ ರೆಡ್ಡಿ ಹೇಳ್ತು. ಸುಮ್ಮನೆ ಆಲೋಚನೆ ಮಾಡಿ, ಇದೇ ಮಾತನ್ನು ಒಂದು ವೇಳೆ ನರೇಂದ್ರ ಮೋದಿ ಅಥವಾ ಇದೇ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದ್ದರೆ ಈ ದೇಶದಲ್ಲಿ ಯಾವ ರೀತಿ ಬೆಂಕಿ ಹೊತ್ಕೋತಿದ್ರು, ಏನೇನು ಆಗುತ್ತಿತ್ತು ಆಲೋಚನೆ ಮಾಡಿ. ನರೇಂದ್ರ ಮೋದಿ ಒಂದು ಮಾತು ಹೇಳಿದ್ರು, ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅಂತ, ಏನೂ ಮಾಡಲಿಕ್ಕಾದ್ರೆ ಪಕೋಡ ಮಾರಿ ಜೀವನ ಮಾಡ್ಬೋದಲ್ರಿ ಅಂತ ಹೇಳಿದರು. ಹೇಳಿದ್ದು ನಿಜ. ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರು? ಮನುಷ್ಯ ದುಡಿಬೇಕಂದ್ರೆ ಏನು ಬೇಕಾದರೂ ದುಡಿಬಹುದು ಅನ್ನುವುದನ್ನು ಅದರ ತಾತ್ಪರ್ಯ ಅದು. ಇವರು ಹೇಳ್ತಾರೆ, ಡಿಗ್ರಿ ಆದಮೇಲೆ ಪಕೋಡ ಮಾರಿ ಮಾರು, ಮಿರ್ಚಿ ಮಾಡಿ ಮಾರು, ಬಜಿ ಮಂಡಕ್ಕಿ ಮಾಡಿ ಮಾರು ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಒಬ್ಬ ಪ್ರಧಾನಿಗೆ ಜವಾಬ್ದಾರಿ ಇಲ್ಲ. ಈ ದೇಶದ ಪದವೀಧರನ, ಈ ದೇಶ ಶಿಕ್ಷಣ ವ್ಯವಸ್ಥೆಯನ್ನು ಅಲ್ಲಗಳಿತಾ ಇದ್ದಾರೆ. ಎಲ್ಲರೂ ಮಿರ್ಚಿ ಮಂಡಕ್ಕಿ ಮಾರು ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ ತಿರುಚಲಾಯಿತು. ಹೇಗೆ ಕಾಕ್ರೋಚನ ಶಬ್ದವನ್ನು ತಿರುಚಲಾಯಿತೋ ಅದೇ ರೀತಿ ನರೇಂದ್ರ ಮೋದಿ ವಿರುದ್ಧ ವರ್ಷಗಟ್ಟಲೆ ಅದ್ರ ಬಗ್ಗೆ ನಡೀತು. ಈಗ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ? ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ಬಂದಿರುವಂಥ ಎಲ್ಲ ಪ್ರೊಪಗ್ಯಾಂಡಗಳಿಗೆ ಆಯುಷ್ಯ ಇಲ್ಲ. ಅದು ಪೆಗಸಿಸ್ ಇರಬಹುದು, ಅದು ರಫೈಲ್ ಇರಬಹುದು,
ಯಾವ್ದು ಬೇಕಾದ ತಗೊಳ್ಳಿ, ನರವಣೆಯ ಪುಸ್ತಕ ಇರ್ಬೋದು, ಎಲ್ಲೋಯ್ತು ಸ್ವಾಮಿ ನರವಣೆ ಪುಸ್ತಕ, ಅಷ್ಟೆಲ್ಲ ಒಂದು ಇಡೀ ಸಂಸತ್ತಿನ ಅಧಿವೇಶನವನ್ನೇ ನುಂಗಿ ನೀರು ಕುಡಿದ್ಬಿಟ್ನಲ್ಲ ಈತ ರಾಹುಲ್ ಗಾಂಧಿ. ಯಾಕೆ ನರವಣೆ ಬಗ್ಗೆ ಮಾತಾಡೋದಿಲ್ಲ, ಈಗ ಆತನ ಪುಸ್ತಕದ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ? ಸಂಸತ್ ಅಧಿವೇಶನ ಹೋಗಲಿ, ಬೀದಿಯಲ್ಲಿ ನಿಂತು ಭಾಷಣ ಮಾಡಿ ಜನರಿಗೆ ಹೇಳ್ಬೋದಲ್ವ, ಒಬ್ಬ ಸೇನಾ ಮುಖ್ಯಸ್ಥನೇ ಈ ರೀತಿ ಮಾತನಾಡಿದರೆ ಜನರು ಎಲ್ಲ ಒಗ್ಗಟ್ಟಾಗೋಣ ಅಂತ ಕೇಳಲ್ಲ. ಸಂಸತ್ ಅಧಿವೇಶನವನ್ನು ಹಾಳು ಮಾಡಲಿಕ್ಕೆ ಮಾತ್ರ ನೀವು ಈ ರೀತಿ ಅಜೆಂಡಾ ಹುಡುಕ್ತೀರಿ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಕೂಡ ಹಾಗೆ ಆಗಿರೋದು ನೋಡಿ. ನಿನ್ನೆ ಮೋಹನ್ ಭಾಗವತ್ ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರು, ನೌಕರಿ ಅಂದ್ಕೊಳ್ಳೋ ಸರ್ಕಾರಿ ನೌಕರಿ ಅಲ್ಲ, ಖಾಸಗಿ ನೌಕರಿಗಳು ಕೂಡ ಖಾಸಗಿನೇ ನೌಕರಿಗಳೇ. ಎಲ್ಲವಕ್ಕೂ ಸರ್ಕಾರದ ಮೇಲೆ ನಿರ್ಭರ ಆದರೆ ಸರ್ಕಾರಕ್ಕೆ ಕೆಲಸ ಕೊಡಲಿಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಸರ್ಕಾರಿ ಕೆಲಸ ಕೊಡಲಿಕ್ಕೋಸ್ಕರ ಸರ್ಕಾರ ಇರೋದಲ್ಲ ಅಂತ ಹೇಳಿದರು. ಇದೇ ಮಾತನ್ನು ಪ್ರಶಾಂತ್ ಕಿಶೋರ್ ಮನೆ ಗೆದ್ದ ಮೇಲೆ ಬಾಂಕಿಪುರದಲ್ಲಿ ಹೇಳಿದರು. ಎಲ್ರಿಗೂ ಉದ್ಯೋಗ ಕೊಡಿಸ್ತೀನಿ ಅಂತ ಈತ ಆಶ್ವಾಸನೆ ಕೊಟ್ಬಿಟ್ಟಿದ್ದ. ಎಲ್ರಿಗೂ ಉದ್ಯೋಗ ಹೆಂಗೆ ಸಾಧ್ಯ? ಎಲ್ಲ ಯೋಜನೆಗೆ ಉದ್ಯೋಗ. ಬಾಂಕಿಪುರದಂಥ ಸಣ್ಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಗೆಲ್ಲೋದು ಹೆಂಗೆ? ಇದನ್ನು ನಾಳೆ ಈಡೇರಿಸೋದು ಹೆಂಗೆ ಸ್ವಾಮಿ? ಅವಾಗ ಇದ್ದಕ್ಕಿದ್ದಾಗಿ ಗೆದ್ದ ಸಂದರ್ಭದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಹೇಳ್ತಾನೆ, ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ನಾನು ಹೇಳೇ ಇಲ್ಲ, ಖಾಸಗಿ ಉದ್ಯೋಗಕ್ಕೆ ನಾವು ಅಲ್ಲೆಲ್ಲಿ ನನಗಿರುವಂಥ ಇನ್ಫ್ಲೂಯೆನ್ಸ್ ಬಳಸಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೀನಿ, ನೀವು ಬಯೋಡಾಟಾ ತಂದು ಕೊಡ್ರಿ ಅಂದ. ಇದನ್ನು ಮೋಹನ್ ಭಾಗವತ್ ಹೇಳಿದ್ರೆ ತಪ್ಪಾಗಿಬಿಡುತ್ತೆ. ಸರ್ಕಾರ ಇವ್ರದ್ದಿದೆ, ನೌಕರಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡೋದು. ನಿನ್ನೆ ಆಗಸ್ಟ್ 14ನೇ ತಾರೀಕು, ಮೊನ್ನೆ ಯೋಗಿ ಆದಿತ್ಯನಾಥ್ ಭಾಷಣ ಮಾಡಿದರು. ಭಾಳ ಚೆನ್ನಾಗಿ ಮಾತಾಡಿದ್ರು. ಅವ್ರು 2-3 ಮಾತು ಭಾಳ ಮುಖ್ಯವಾದಂಥ ಮಾತುಗಳನ್ನ ಹೇಳಿದರು. ಅದು ನನಗೆ ಈ ಭಾಳ ಮನಸ್ಸಿಗೆ ನಾಟಿದ್ದರಿಂದ ಹೇಳ್ತೇನೆ. ನನಗೆ ಜಂತರ್ ಮಂತರ್ ಕಾಂಟೆಕ್ಸ್ಟಲ್ಲಿ ನಾನು ನೋಡಿದೆ. ಅವ್ರು ಹೇಳ್ತಾರೆ, 1526ರಲ್ಲಿ ಸಂಭಲ್ನಲ್ಲಿ ಹರಿಹರೇಶ್ವರ ದೇವಸ್ಥಾನವನ್ನು ಕೇಳಿದ್ವಿ, ಮತಾಂಧರು ಮಿನಾರನ್ನು ಕಟ್ಕೊಂಡ್ರು ಅಂತ ಹೇಳಿದ್ರು. ಮಸೀದಿ ಅಂತ ಹೇಳಿಲ್ಲ ಮನುಷ್ಯ, ಢಾಂಚಾ ಮಾಡಿದರು ಅಂತ ಹೇಳಿ, ಒಂದು ಕಟ್ಟಡವನ್ನು ಕಟ್ಕೊಂಡ್ರು ಅಂದರು. ಎಲ್ಲಿಯೂ ಮಸೀದಿ ಅಂತ ಹೇಳಿಲ್ಲ. 1526ರಲ್ಲಿ ಸಂಭಲ್ನಲ್ಲಿ ಹರಿಹರೇಶ್ವರ ದೇವಸ್ಥಾನವನ್ನು ದಾಳಿ ಮಾಡಿ ಒಡೆದು ಹಾಕಿ ಅಲ್ಲಿ ಮತಾಂಧರು ಒಂದು ಕಟ್ಟಡವನ್ನು ಕಟ್ಟಿದರು, ಮಿನಾರದ ಕಟ್ಟಡವನ್ನು ಕಟ್ಟಿದರು. ಅವತ್ತೇ ನಾವು ಹಿಂದೂಗಳು ಬುದ್ಧಿ ಕಲಿಸಿದ್ದರೆ 1578ರಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲಿಕ್ಕೆ ಇವರು ಯಾರು ಬಾಬರ್ಗಿಬ್ಬರು ಹೋಗ್ತಿರಲಿಲ್ಲ. ನಾವು ಪ್ರಾರಂಭದಲ್ಲಿಯೇ ಇವರನ್ನು ಚಿವುಟಬೇಕು, ಚಿವುಟದೇ ಹೊಡೆದ್ರೆ ಇವರು ತಲೆ ಮೇಲೆ ಕುತ್ಕೋತಾರೆ ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳಿದರು. ಯೋಗಿ ಆದಿತ್ಯನಾಥ್ ಏನೇ ಹೇಳಿದರೂ ಆತನಿಗೆ ದಕ್ಕಿಸಿಕೊಳ್ಳುವ ಶಕ್ತಿ ಇದೆ. ಹೌದು ಹೇಳಿದಿನಯ್ಯ, ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಒಂದು ವೇಳೆ ದಂಗೆ ಅಂದರೆ ದಂಗೆಯನ್ನು ನಿವಾರಿಸುವುದು ಹೇಗೆ ಅಂತ ಗೊತ್ತಿದೆ. ಇವರು ನೋಡಿ, ಒಂದು ಹೇಳ್ತೇನೆ, ಇವತ್ತಿಲ್ಲ ನಾಳೆ ಈ ದೇಶಕ್ಕೆ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಈಗಾಗ್ತಾರೋ ಮುಂದಾಗ್ತಾರೋ ಅದ್ರ ಮುಂದೆ ಹೋಗ್ತಾರೋ ಗ್ಯಾರಂಟಿ ನಾ ಹೇಳಲಾರೆ. ಆದರೆ ಈ ದೇಶವನ್ನು ಹಿಂದೂ ಸಾಮ್ರಾಜ್ಯವನ್ನಾಗಿ ಪ್ರತಿಷ್ಠಾಪನೆ ಮಾಡೋದ್ರ ಬಗ್ಗೆ ಎಂದೂ ಅನುಮಾನ ಇಟ್ಕೋಬೇಡಿ. ಅದು ಯೋಗಿ ಆದಿತ್ಯನಾಥ್ ರೀತಿಯ ಜನರಿಂದಲೇ ಆಗಬೇಕಾದಂಥ ಕೆಲಸ. ಇದರ ಮಧ್ಯೆ ಅಖಿಲೇಶ್ ಯಾದವ್ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಜನ ಇವರು ಕೊಡುವಂಥ ದುಡ್ಡನ್ನು ಇಸ್ಕೊಳ್ಳಿಕ್ಕೆ ತಯಾರಿರೋದಲ್ಲ, ಪಾಪದ ದುಡ್ಡದು, ಧಾರ್ಮಿಕ ಜನ ನಮ್ಮ ಜನ. ಆದ್ದರಿಂದ ಯೋಗಿ ಆದಿತ್ಯನಾಥ್ ಸರ್ಕಾರ 50,000 ಕೊಡೋದನ್ನು ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಈತನೇ ಸಮಾಧಾನ ಮಾಡ್ಕೊತಾ ಇದ್ದಾನೆ. ಅಲ್ರಿ, ಕೊಡೋ ದುಡ್ಡು ಧರ್ಮದ್ದ ಪಾಪದ್ದ ಅಂತ ಸರ್ಕಾರದ್ದು ಯಾರಾದರೂ ನೋಡ್ತಾರೇನ್ರಿ? ಈತನಿಗೆ ಟೆನ್ಷನ್ ಏನು ಅಂದರೆ 40,000 ಕೊಡ್ತೀನಿ ಅಂತ ಸುಳ್ಳು ಬಿಟ್ಟಿದ್ದೆ, ರೀಲಿ ಬಿಟ್ಟಿದ್ದೆ. ರಾಹುಲ್ ಗಾಂಧಿ ಹೆಂಗೆ ಕೊಟ್ಟಿದ್ರಲ್ಲ ಟಕ್ ಅಂತ. ಅಧಿಕಾರ ಬಂದ ಮೇಲೆ ನೋಡ್ಕೊಂಡು ನಾನು 40,000 ಕೊಡೋದು ಬೇಡ, ವಿಚಾರ ಮಾಡ್ಬೋದಿತ್ತು. ಈ ಮನುಷ್ಯ ಈಗ ಅಧಿಕಾರದಲ್ಲಿದ್ದಾರೆ, 20,000 ಕೊಡ್ತಾರೆ, 20,000 ನಾಳೆ ಬೆಳಗ್ಗೆ ಕೊಡ್ಬೋದು. ಟ್ರೆಜರಿಯಲ್ಲಿ ದುಡ್ಡಿದೆ ಅವ್ರ ಹತ್ರ. ದೇಶದ 2ನೇ ಅತಿ ದೊಡ್ಡ ಎಕಾನಮಿ, 2ನೇ ಅತಿ ದೊಡ್ಡ GDP ಅವ್ರದ್ದು. ಹೀಗಿರುವಾಗ ಕೊಟ್ಬಿಡ್ತಾರೆ ಅನ್ನೋ ಸಂಕಟಕ್ಕೆ ಜನರ ಪರವಾಗಿ ಈತನ ಮಾತು, ಜನ ರೊಕ್ಕ ಇಸ್ಕೊಳ್ಳಲ್ಲ ಅಂತ. ಈ ಮಧ್ಯೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅವರ ಅಶುತೋಷ್ ರಾಣ ಗಲಾಟೆ ಮಾಡಿದ ವಿಚಾರ ಹೇಳಿದ್ದೆ ನಾನು, ನಿಮ್ಮ ಪೊಲೀಸರ ಮೇಲೆ ಎರಗಿದ ಅಂತ. ಅದಾದಮೇಲೆ ಜನ ಈತನನ್ನು ಅಟ್ಟಿಸ್ಕೊಂಡು ಹೊಡೆದಂಥ ವಿಡಿಯೋ ಇದಿಲ್ಲ, ಹಾಕೋಕ್ಕಾಗಲ್ಲ, ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಆಗುತ್ತೆ. ಯಾವ ರೀತಿ ಜನ ಹೊಡೆದ್ರೆ ಆತನಿಗೆ ಅಂದರೆ, ಇನ್ನು ಮುಂದೆ ಜಂತರ್ ಮಂತರ್ ಅಂತ ಯಾರಾದರೂ ಇವ್ರು 3-4 ಜನ ಕಪ್ಪಿಗಳಿದಾರಲ್ಲ, ಜಿರ್ಲೆಗಳು, ಇವ್ರು ಯಾರಾದರೂ ಮಾಡಿದರೆ ಜನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ಅನ್ನೋದು ಮತ್ತೊಂದು ಸಲ ಸ್ಪಷ್ಟ ಆಯ್ತು. ಯಾಕೆಂದರೆ ಮೊನ್ನೆ ಸೂರ್ಯ ಪಾರ್ಕಲ್ಲಿ ಮಾಡಿದ್ದಾರೆ ದಿಲ್ಲಿಯಲ್ಲಿ. ಇದೇ ದೀಪ್ಗೆ ಕೊನೆಗೆ ಕಹಾಯ್ ಊಬರ್ ಕಹಾಯ್ ಅಂತ ಹತ್ತಿ ಓಡೋಗ್ಬಿಟ್ಟ. ಎಲ್ಲಿ ಹೋದರೂ ಕೂಡ ಹಿಂದೂಗಳೀಗ ಇವರ ಆಟ ಗೊತ್ತಾಗಿದೆ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಅವರ ಕಥೆ ಆಗಿದೆಯೋ, ಈ ಕಾಕ್ರೋಚ್ಗಳ ಕಥೆ ಅದೇ ಆಗತ್ತೆ. ದಯವಿಟ್ಟು ಕಾದು ನೋಡಿ. ಈ ವಿಡಿಯೋವನ್ನು ದಯವಿಟ್ಟು ಸೇವ್ ಮಾಡಿಟ್ಕೊಳ್ಳಿ. ಆದಾಗ ನೆನೆಸ್ಕೊಳ್ಳಿ, ಹೌದು ರವೀಂದ್ರ ಜೋಶಿ ಅವರು ಹೇಳಿದ್ದು ಕರೆಕ್ಟ್ ಇದೆ. ಭಾನುವಾರ ಆಗಿದ್ರದ್ದು ಒಂದು ಸಣ್ಣ ಕಥೆಯನ್ನು ಹೇಳ್ಬಿಡ್ತೀನಿ, ಶಿವಭಕ್ತೆಯ ಕಥೆಯನ್ನು ಹೇಳ್ತೀನಿ. ಶ್ರಾವಣ ಸೋಮವಾರ ನಾಳೆ ಶಿವನ ಬಗ್ಗೆ ನಾವು ಆರಾಧನೆ ಮಾಡುವ ಕಾಲ. ಆದ್ದರಿಂದ ಕಾರೇಕಲ್ ಅಮ್ಮಯ್ಯಾರ್ ಅನ್ನುವಂಥ ಒಂದು ಕಥೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಒಂದು ಚೋಳರ ಕಾಲದ ಒಂದು ಬಂದರು ಪಟ್ಟಣ ಕಾರೇಕಲ್ ಅಂತ.
ಅಲ್ಲಿ ಒಬ್ಬ ಗಂಡ ಹೆಂಡತಿ ದೊಡ್ಡ ವ್ಯಾಪಾರಿಗಳು, ಅಗರ್ಭ ಶ್ರೀಮಂತರು, ಧನಿಕರು. ಅವ್ರಿಗೊಬ್ಬ ಪುತ್ರಿ ಹುಡ್ತಾಳೆ. ಆಕೆ ಹೆಸರು ಪುನೀತವತಿ ಅಂತ. ಈ ಪುನೀತವತಿ ಹುಟ್ಟಿದಾಗಿನೂ ಶಿವಭಕ್ತಿ. ಆಕೆ ಅಪರೂಪದ ಸ್ಫುರದ್ರೂಪಿ ಹುಡುಗಿ, ಸುಂದರಿ ಅಂದರೆ ಅಂಥ ಸುಂದರಿ, ಲಾವಣ್ಯವತಿ. ಆಕೆ ಇಡೀ ದಿವಸ ಶಿವನ ಧ್ಯಾನ. ಆಕೆ ಜಲಾಭಿಷೇಕ ಮಾಡೋದು, ರುದ್ರಾಭಿಷೇಕ ಮಾಡೋದು, ಆತನ ಮೇಲೆ ಇದನ್ನ ಏರಿಸೋದು, ಬಿಲೋಪತ್ರೆ ಏರಿಸೋದು, ಇಡೀ ದಿವಸ ಅದೇ ಕೆಲಸ. ಯೌವನಕ್ಕೆ ಬರ್ತಾಳೆ. ಈಕೆ ಮದುವೆ ಮಾಡಬೇಕು ತಂದೆ ತಾಯಿ. ಪಕ್ಕದಲ್ಲಿ ನಾಗಪಟ್ಟಣಂ ಅಂತಿರ್ತದೆ. ಅಲ್ಲೊಬ್ಬ ಪರಮದೂತನ್ ಅಂತೇಳಿ ಒಬ್ಬ ಅಗರ್ಭ ಶ್ರೀಮಂತರ ಮಗ. ಆತನು ತುಂಬ ಚೆನ್ನಾಗಿರ್ತಾನೆ. ಈಕೆ ಪುನೀತವತಿ ಅನ್ನುವಂಥ ಒಬ್ಬ ಹುಡುಗಿದಾಳಲ್ಲಿ ಕಾರೆಕಲ್ಲಲ್ಲಿ ಅಂತ. ನೋಡ್ಲಿಕ್ಕೆ ಇಡೀ ಕುಟುಂಬದವ್ರು ಹೋಗ್ತಾರೆ, ನೋಡ್ತಾರೆ. ಚೆನ್ನಾಗಿದ್ದಾಳೆ ಹುಡುಗಿ, ತುಂಬ ಚೆನ್ನಾಗಿದ್ದಾಳೆ, ಶಿವಭಕ್ತಿ, ದೈವಭಕ್ತಿಯ ಕಾಲ. ಮದುವೆ ಮಾಡ್ಕೋತಾರೆ. ಪರಮದೂತನ್ ಮತ್ತು ಪುನೀತವತಿ ಮದುವೆ ಆಗ್ತಾರೆ. ಈ ಪುನೀತವತಿಯ ತಂದೆ ಹೇಳ್ತಾನೆ, ನೀನು ವಾಪಸ್ ಅಲ್ಲಿ ಯಾಕೆ ಹೋಗ್ತೇನೆ ನೀನು ನಾಗಪಟ್ಟಣಂಗೆ, ಇಲ್ಲೇ ಕಾರೆಕಲ್ಲಲ್ಲಿ ಇದ್ಬಿಡು, ನಿನಗೇನು ಬೇಕು ವ್ಯವಹಾರಗಳನ್ನು ನಾನೇ ಇಲ್ಲಿ ಹಚ್ಕೊಡ್ತೇನೆ, ನಿನ್ನ ಪಾಡೋಗಿ ನೀರು ನಮ್ಮ ಜೊತೆ ಇರಬೇಕು ಅಂತೇನಿಲ್ಲ, ದೊಡ್ಡ ವ್ಯಾಪಾರ ಇದೆ ಬಂದರು ಪಟ್ಟಣ, ನೀನು ಎಕ್ಸ್ಪೋರ್ಟು ಇಂಪೋರ್ಟ್ ಎಲ್ಲ ಮಾಡ್ಬೋದು, ಮಾಡು ಅಂತ. ಇವರಿಬ್ಬರು ಚೆನ್ನಾಗಿ ನಡೀತಾ ಇರ್ತೀವಿ ವ್ಯಾಪಾರ. ಒಂದು ದಿವಸ 2 ಮಾವಿನ ಹಣ್ಣನ್ನು ಈ ಪುನೀತವತಿಗೆ ಪರಮದೂತನ ಕೊಟ್ಟು ಕಳಿಸ್ತಾನೆ ಮನೆಗೆ. ಭಾಳ ಚೆನ್ನಾಗಿ ಮಾವಿನ ಹಣ್ಣಿನ ಸೀಸನ್ ಕೊಟ್ಟು ಕಳಿಸ್. ಹೆಂಗಿರ್ತಾವೆ ಅಂದರೆ ಒಳ್ಳೆ ಬಂಗಾರದ ಇದನ್ನು ನೋಡ್ದಂಗೆ ಕಾಣಿಸ್ತಿರ್ತಾವೆ. ಹಳದಿ ಬಣ್ಣ, ತುಂಬ ಸುಂದರವಾಗ್ತವೆ, ಮಧುರವಾದ. ಯಾವಾಗಲೂ ಮಾವು ಸಿಹಿ ಅಲ್ಲ, ನೆನ್ಪಿಟ್ಕೊಳ್ಳಿ. ಮಾವು ಮಧುರ, ಸಿಹಿ ಅಲ್ಲ, ಸಕ್ಕರೆ ಹಾಗೆ ಸಿಹಿ ಅಲ್ಲ, ಅದಕ್ಕೊಂದು ಮಾಧುರ್ಯ ಇರುತ್ತೆ. ಅದನ್ನು ಶಬ್ದದಲ್ಲಿ ಹೇಳಲಿಕ್ಕಾಗಲ್ಲ. ಕೆಲವೊಂದು ಸ್ವಾದಗಳನ್ನು ಅನುಭವಿಸಬೇಕು ವಿನ, ಜಿಹ್ವದಲ್ಲಿ ಅದು ತನ್ನ ಇದನ್ನು ತೋರಿಸ್ಬೇಕೇ ವಿನ ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಎಷ್ಟು ಪರಿಮಳ ಬೀಸ್ತಾ ಇರ್ತದೆ ಎಲ್ಲ ಕಡೆ ಅಂದರೆ ಮನೆ ಕೊಟ್ಟು ಕಳಿಸು ಅಂತ ಮನೆ ಕೊಟ್ಟು ಕಳಿಸ್ತಾನೆ. ಮನೇಲಿ ತಂದಿಟ್ಕೊಂಡು ಅಲ್ಲಿ ಯಾರೋ ಒಬ್ಬ ಶಿವಭಕ್ತ ಮನೆ ಹತ್ರ ಬಂದುಬಿಟ್ಟ. ಅಡ್ಡಾರ್ಸು ಬಂದು ಏನಾದರೂ ಭಿಕ್ಷೆ ಕೊಡಮ್ಮ ಅಂತ ಕೇಳ್ದ. ಹಣೆ ಮೇಲೆ ಭಸ್ಮ, ಶೈವ ಪಂಥೀಯ, ಶಿವನ ಆರಾಧಕ. ಈಕಿ ಪುನೀತವತಿ ಶಿವನ ಮುಂದೆ ಕೂತಿರ್ತಾಳೆ, ಜಲಾಭಿಷೇಕ ಮಾಡಿಕೊಂಡು ಈ ಥರ ಆಡ್ಯಾರು ಬಂದಿದ್ದಾರೆ. ಮಾವಿನ ಹಣ್ಣು ಎತ್ತಿ ಅವ್ನು ಕೊಟ್ಬಿಡ್ತಾನೆ. ಮನೆಗೆ ಗಂಡ ಬಂದ, ಪರಮದೂತನ್ ಬಂದವನು ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ನಾನು ಮಾವಿನ ಹಣ್ಣು ಕಳಿಸಿದ್ನಲ್ಲ ಕೊಡೋದು. ನಾನು ಮಾವಿನ ಹಣ್ಣು ಕೊಡ್ತಾ, ಮಾವಿನ ಹಣ್ಣು ತಿಂತ ಭಾಳ ಚೆನ್ನಾಗಿದೆ, ಅದೇ ಇನ್ನೊಂದು ಮಾವಿನ ಹಣ್ಣು ಇತ್ತಲ್ಲ ಅದು ಕೊಡು, ಭಾಳ ಚೆನ್ನಾಗಿದೆ, ಇನ್ನೊಂದು ತಿಂದುಬಿಡ್ತೀನಿ, ಭಾಳ ಸ್ವಾದಿಷ್ಟವಾಗಿದೆ. ಈಗ ಏನು ಮಾಡಬೇಕು ಅರ್ಥ ಆಗಲ್ಲ. ಗಂಡ ಪ್ರೀತಿಯಿಂದ ಕಳಿಸಿರುವಂಥ ಮಾವಿನ ಹಣ್ಣು, ನಾನು ಅದನ್ನು ಅಡ್ಡಾರಿಗೆ ದಾನ ಮಾಡಿದ್ದೀನಿ, ಏನು ಮಾಡೋದು? ಶಿವನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ಶಿವ ಹೆಂಗಾದರೂ ಮಾಡಿ ಕಾಪಾಡು, ನನ್ನ ಗಂಡ ಈಗ ನನ್ನ ಹತ್ರ ಮತ್ತೆ ಮಾವಿನ ಹಣ್ಣು ಕೇಳ್ತಾ ಇದ್ದಾನೆ, ಪರಮದೂತನ ಏನು ಮಾಡಲಿ ನಾನು? ರಪ್ ಅಂತೇಳಿ ಕೈಯಲ್ಲಿ ಮಾವಿನ ಹಣ್ಣು ಬಿದ್ದುಬಿಡು. ಮಾವಿನ ಹಣ್ಣು ತೊಗೋತಾಳೆ, ಬಂದು ಗಂಡನಿಗೆ ಕೊಡ್ತಾಳೆ. ಆಕೆಗೇನು ವಿಶೇಷ ಅನಿಸಲ್ಲ. ಶಿವ ನಾನು ಆಕೆ ಭಕ್ತೆ, ನಾ ಕೇಳಿದ್ದನ್ನು ಆತ ಕೊಡ್ತಾನೆ ಅನ್ನುವಂಥ ಮುಗ್ಧತೆ, ಭಕ್ತಿಯ ಪರಾಕಾಷ್ಠೆ ಇದು. ಇದಕ್ಕೆ ಬೇರೆ ಏನೂ ನೀವು ಶಬ್ದ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಉಳಿದ ನಾಸ್ತಿಕರು ಏನು ಬೇಕಾದರೂ ಅದಕ್ಕೆ ಹೇಳ್ಬೋದು, ನಾವು ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಾವಿನ ಹಣ್ಣು ಬಂತು, ಕೊಟ್ಟ, ತಿಂದ, ತುಂಬ ಚೆನ್ನಾಗಿದೆ ಅನ್ನಿಸ್ತು, ಇನ್ನೊಂದು ಮಾವಿನ ಹಣ್ಣು ಬೇಕು ಅಂತ ಮತ್ತೊಳಗೆ ಹೋದ್ಲು. ನನ್ನ ಗಂಡ ಮತ್ತೆ ಇದೇ ರೀತಿ ಕೇಳ್ತಾ ಇದ್ದಾನೆ, ಶಿವ ಏನು ಮಾಡಲಿ ನಾನು? ಟಪ್ ಅಂತ ಬಿತ್ತು ಮಾವಿನ ಹಣ್ಣು. ಇದನ್ನು ಈತ ನೋಡಿಬಿಟ್ಟ. ಗಂಡ ತನ್ನ ಹೆಂಡತಿಗೆ ಸ್ವತಃ ಶಿವನೇ ಮಾವಿನ ಹಣ್ಣನ್ನು ಕಲ್ಪಿಸ್ತಾ ಇದ್ದಾನೆ, ಸಾಕ್ಷಾತ್ಕಾರ ಆಗಿದೆ ಈಕೆಗೆ ಅಂತ ಗೊತ್ತಾಗೋಯ್ತು. ಆವಾಗಿಂದ ಹೆಂಡತಿಯನ್ನು ಮುಟ್ಟೋದು ಬಿಟ್ಬಿಟ್ಟೆ. ಆಕೆ ಶಿವನ ಸಾಕ್ಷಾತ್ಕಾರ ಆದಂಥ ದೈವ ಭಕ್ತರಿ, ಆಕೆ ಜೊತೆ ಸಂಸಾರ ಮಾಡೋದು ಹೇಗೆ? ತಾಯಿಯ ರೀತಿಯಲ್ಲಿ ನೋಡಬೇಕು. ನೋಡಿ, ನಿಜವಾದ ಭಕ್ತರೇನಿದಾರಲ್ಲ, ನಾವು ಗುಡಿಗೆ ಹೋಗ್ತೀವಿ, ಗುಡಿಗೆ ಹೋದಾಗ ಮೊದಲೇ ದೇವ್ರಿಗೆ ನಮಸ್ಕಾರ ಮಾಡಲ್ಲ. ಭಕ್ತರು ನಡೆದಂಥ ದೇವಸ್ಥಾನದ ಮುಂದೆ ಚೌಕಟ್ಟಿರುತ್ತೆ, ಅಲ್ಲಿ ನೆಲಕ್ಕೆ ಮುಟ್ಟಿ ಅದು ತಲೆಗೆ ಹಚ್ಕೋತೀವಿ. ಯಾಕೆ ಅಂದರೆ ಭಕ್ತ ನಡೆದು ಹೋದ ಜಾಗ ಇದು ಅನ್ನೋ ಕಾರಣಕ್ಕೆ. ಹೌದು ತಾನೆ? ಹೊಸಲನ್ನು ಮುಟ್ಟಿ ದೇವಸ್ಥಾನದ ಒಳಗೆ ಹೋಗ್ತೇವೆ ನಾವು. ಯಾಕೆ ಹೊಸಲನ್ನು ಮುಟ್ತೇವೆ? ಯಾಕೆ? ದೇವ್ರು ಇರೋದು ಅಲ್ಲಿ, ಇಲ್ಲಿ ಯಾಕೆ ಮುಟ್ತೀವಿ? ಯಾಕೆ ಅಂದರೆ ಇದು ಭಕ್ತ ನಡೆದ ಜಾಗ, ದೇವ್ರಿಗಿಂತ ಭಕ್ತ ದೊಡ್ಡವನು ಅಂತ. ನೋಡಿ, ನಮ್ಮ ಫಿಲಾಸಫಿ ಎಷ್ಟು ಅದ್ಭುತವಾದದ್ದು, ಭಾಳ ಜನರಿಗೆ ಗೊತ್ತೇ ಆಗೋದಿಲ್ಲ ಇದು. ತನ್ನ ಹೆಂಡತಿ ದೈವಿ ಸ್ವರೂಪಿ, ಶಿವ ಈಕೆ ಕೇಳಿದ್ದನ್ನು ಕೊಡ್ತಾನೆ ಅಂದ ತಕ್ಷಣ ಈತ ಗಾಬರಿ ಆಗ್ಬಿಡ್ತಾನೆ. ಈಕೆ ಅದು ವಿಶೇಷ ಅನಿಸೋದಿಲ್ಲ, ಈಕೆ ತನ್ನ ಪಾಡಿಗ್ತಾ ಇರ್ತಾಳೆ. ಗಂಡ ಈಕೆ ದೇವರೇ ಬಹಳ ಮುಖ್ಯ, ಆತ ಅಂತರದಲ್ಲಿದ್ದದ್ದು ಆಕೆಗೆ ಗೊತ್ತೇ ಆಗೋದಿಲ್ಲ. ಈತ ಇದ್ದಕ್ಕಿದ್ದ ಹಾಗೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೆ, ಆಗಿನ ಕಾಲದಲ್ಲಿ ಹಡಗಿನಲ್ಲಿ ಪದಾರ್ಥ ಕಳಿಸೋದು ತರಿಸ್ಕೊಳ್ಳೋದು ನಡೀತಾ ಇತ್ತು, ಚೋಳರ ಕಾಲ. ನಾನು ಮದುರೈಗೆ ಹೋಗಿ ಸೆಟ್ಲ್ ಆಗ್ತೀನಿ. ಮದುರೈಗೆ ಹೋಗಿ ಸೆಟ್ಲ್ ಆಗ್ತಾನೆ. ಅಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಕಡೆ ಮನೆ ಕಡೆ ಲಕ್ಷಣ ಇರೋದಿಲ್ಲ. ಈತನ ಪಾಸ್ಟ್ ಅಲ್ಲಿ ಇರೋರು ಗೊತ್ತಿರೋದಿಲ್ಲ. ಯೌವನದ ಯೌವನ ಭರಿತ ಯುವಕ, ಸುಂದರನಾಗಿದ್ದಾನೆ, ಮನ್ಮಥನ ರೀತಿಯಲ್ಲಿದ್ದಾನೆ, ನೋಡಲಿಕ್ಕೆ ಹಾಗಿದ್ದಾನೆ. ಆತನಿಗೆ ಹೆಣ್ಣನ್ನು ಪ್ರಪೋಸ್ ಮಾಡ್ತಾರೆ, ಮದುವೆ ಮಾಡ್ಕೊಂಡ್ಬಿಡ್ತಾನೆ, 2ನೇ ಮದುವೆ. ಅವಾಗೊಂದು ಹೆಣ್ಣು ಮಗು ಇಟ್ಬಿಡ್ತಾನೆ. ಆಕೆಗೆ ತನ್ನ ಹೆಂಡತಿ ಹೆಸರನ್ನು ಹೇಳ್ತಾನೆ ಪುನೀತವತಿ ಅಂತ. ಈತನಿಗೆ ಮದುವೆಯಾಗಿದ್ದು ಹೆಣ್ಣು ಮಗು ಹುಟ್ಟಿದ್ದು ಗೊತ್ತಾಗ್ಬಿಡುತ್ತೆ. ಯಾರಿಗೆ? ಈ ಕಾರ್ಯಕಲ್ಲರಿರುವಂಥ ನಿಜವಾದ ಪುನೀತವತಿ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಇವರೆಲ್ಲ ಗುಳೆ ಕಟ್ಕೊಂಡು ಅಲ್ಲಿ ಹೋಗ್ತಾರೆ.
ಎಲ್ಲಿಗೆ? ಮಧುರೈಗೆ. ಈತ ಇರೋ ಜಾಗಕ್ಕೆ ಹೋಗ್ತಾರೆ. ಈಕೆ ಬಂದಿದ್ದಾಳೆ ಅಂತ ಗೊತ್ತಾಗ ಅಂಗಡಿಯಿಂದ ಓಡಿ ಬಂದ್ಬಿಡ್ತು. ಬಂದವನು ಸೀದಾ ನತಮಸ್ತಕನಾಗ್ಬಿಡ್ತಾರೆ. ಶಿರಸಾಷ್ಟಾಂಗ ನಮಸ್ಕಾರ ಹೆಂಡ್ತಿಗೆ. ಆಕೆ ಹುಚ್ಚಾಗ್ಬಿಡ್ತಾರೆ. ಅಲ್ಲ ರೀ, ನಾನು ನಿಮ್ಗೆ ಹೆಂಡ್ತಿ, ನನಗೆ ಯಾಕೆ ರೀ ಹಿಂಗೆ ಮಾಡ್ತಾ ಇದ್ದೀರಿ ನೀವು, ನನಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅನ್ಕೋ ಆತ ಹೇಳ್ತಾನೆ. ನೋಡಿ, ನೀವು ಕಾಣಿಸ್ತಾ ಇದ್ದಾಳಲ್ಲ, ನೋಡ್ಲಿಕ್ಕೆ ಇಷ್ಟು ಲಾವಣ್ಯವತಿಯಾಗಿದ್ದಾಳೆ, ಎಷ್ಟು ಸುಂದರಿಯಾಗಿದ್ದಾಳೆ, ಈಕೆಯನ್ನು ಬಿಟ್ಟು ಹೆಂಗೆ ಹೋದಿ ಅಂತ ನನಗೆ ಕೇಳ್ತೀರಿ? ನಿಜವಾದ ಬಣ್ಣ ನನಗೆ ಗೊತ್ತು ಈಕೆದು. ಈಕೆ ಮನುಷ್ಯರಲ್ಲಿ ಈಕೆ ಶಿವನ ಭಕ್ತೆ, ಈಕೆ ಶಿವನಿಂದ ಸಂಪೂರ್ಣ ಸಾಕ್ಷಾತ್ಕಾರಗೊಂಡವಳು. ಕರೆದ ತಕ್ಷಣ ಶಿವ ಈಕೆ ಹತ್ರ ಬರ್ತಾ, ಈಕೆ ಜೊತೆ ಜೀವನ ಮಾಡೋರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ನಾನು ಅಂತ ಕಾಲು ಬರ್ತಾರೆ. ಆಕೆಗೆ ಬೇಸರ ಆಗ್ಬಿಡ್ತಾರೆ. ನನಗೆ ಈ ಭೂಮಿ, ಈ ಸುಂದರವಾದಂಥ ನನ್ನ ಈ ದೇಹವೂ ಬೇಡ, ನನಗೆ ಲಾವಣ್ಯವೂ ಬೇಡ, ನನಗೆ ಈ ರೀತಿಯಾದಂಥ ದಿವ್ಯವಾದಂಥ ರೂಪ ಇದೆ ಅಂತ ಹೇಳ್ತಾನೆ. ಅದು ಯಾವುದು ಬೇಡ, ನಾನು ಕೈಲಾಸಕ್ಕೆ ಬರ್ತೀನಿ ಅಂತ ತನ್ನ ಇಡೀ ಸ್ವರೂಪವನ್ನು ಶಿವನಿಗೆ ಧಾರೆ ಎರೆದ್ಬಿಡ್ತಾಳೆ. ಅಷ್ಟೇ ಅಲ್ಲ, ಒಂದು ಕೈ ಕಾಲನ್ನು ಮೇಲೆ ಮಾಡಿ, ಕೈಯನ್ನು ಕಾಲಿನ ರೀತಿಯಲ್ಲಿ ಮಾಡಿ ಕೈಲಾಸಕ್ಕೆ ನಡ್ಕೊಂಡು ಹೋಗ್ಬಿಡ್ತಾಳೆ. ಕೈಲಾಸಕ್ಕೆ ಯಾರೋ ಒಬ್ಬ ಹೆಣ್ಮಗಳು ಈ ರೀತಿ ಕೈಯನ್ನು ಇಟ್ಕೊಂಡು ಕಾಲ ಮೇಲೆ ಮಾಡಿಕೊಂಡು ಕುರೂಪಿ ತನ್ನ ಲಾವಣ್ಯವನ್ನೆಲ್ಲ ಕೊಟ್ಬಿಟ್ಟಿದ್ದಾಳೆ. ಪಾರ್ವತಿ ನೋಡಿದ, ಯಾರು ಈಕೆ ಅಂದ. ಅಯ್ಯೋ, ಈಕೆಯ ಭಕ್ತಿಯ ಕಥೆ ಭಾಳ ದೊಡ್ಡದಿದೆ. ತನಗಿರುವಂಥ ಲಾವಣ್ಯವನ್ನು ಧಾರೆ ಎರೆದೋಕೆ ಈಕೆ ನನ್ನ ಭಕ್ತಿ ಅಲ್ಲ, ಈಕೆ ದೇವರು. ಆಕೆಗೆ ಅನುಗ್ರಹ ಮಾಡಿದ್ದೀನಿ ಅಂತ ಕಾರೇಕಲ್ ಅಮ್ಮಯ್ಯಾರ ಅಂತ ದೇವಸ್ಥಾನ ಇದೆ. ಕಾರೇಕಲ್ ಕಡೆ ಹೋದರೆ ನೀವು ದಯವಿಟ್ಟು ನೋಡಿ ಬನ್ನಿ. ಶ್ರಾವಣ ಸೋಮವಾರ ಆಗಿರೋದ್ರಿಂದ ಈ ಕತೆ ಹೇಳಿದ್ದು. ಸೋಮವಾರ ಮತ್ತೆ ಯಥಾ ಪ್ರಕಾರ ನಮ್ಮ ರಾಜಕೀಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ. ಭಾನುವಾರ ಉಲ್ಲಾಸಮಯವಾಗಿರಲಿ. ಶ್ರಾವಣ ಮಾಸ ಎಷ್ಟು ಸಾಧ್ಯವೋ ಅಷ್ಟು ದೇವರನ್ನು ಸ್ಮರಿಸುವ ಕೆಲಸವನ್ನು ಮಾಡೋಣ. ನಮಸ್ಕಾರ.